ಫೋಟೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಬಾಂಬರ್ನ ಸುಳಿವು ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆಯಾ ಅನ್ನುವಂತ ಪ್ರಶ್ನೆಗೆ ಹೌದು, ಎನ್ಐಎ ಅಧಿಕಾರಿಗಳಿಗೆ ಬಾಂಬರ್ ಯಾರು, ಆತ ಮೂಲತಃ ಎಲ್ಲಿಯವನು, ಯಾರ ಅಣತಿ ಅಂತ ಕೆಲಸ ಮಾಡಿದ್ದಾನೆ, ಎಲ್ಲದರ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆತ ಯಾರು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಗೆ ಒಂದಷ್ಟು ಎನ್ಐಎ ಅಧಿಕಾರಿಗಳು ಯಾವ ರೀತಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ, ಯಾವ್ಯಾವ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಬಟ್ ತನಿಖೆಗೆ ಅಡ್ಡಿ ಆಗಬಾರದು ಅನ್ನೋ ಕಾರಣಕ್ಕೆ ಒಂದಷ್ಟು ಮಾಹಿತಿನ ಕೂಡ ನಾವು ಕೂಡ ಹೈಡ್ ಮಾಡ್ತಾ ಇದ್ದೀವಿ. ಶಂಕಿತ ಯಾರೆಂಬುದು ದೃಢಪಟ್ಟಿದೆ, ಆದ್ರೆ ಆತ ಎಲ್ಲಿದ್ದಾನೆ ಎಂಬುದೇ ನಿಗೂಢವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎನ್ಐಎ ಹುಡುಕಾಟದ ಇಂಚಿಂಚು ಮಾಹಿತಿ. ಕರ್ನಾಟಕ ಆಯ್ತು, ಇದೀಗ ಹೊರ ರಾಜ್ಯದಲ್ಲೂ ಕೂಡ ಶೋಧ ಮುಂದುವರೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನೋಡಿದೆ, ನಾನು ಮೀಡಿಯಾದಲ್ಲಿ ಬಂದಿದೆ. ಇನ್ನೂ ಅದೆಲ್ಲ ಗ್ಯಾರಂಟಿ ಆಗಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ, ಅವನಲ್ಲಿ ಅವನು ಇಲ್ಲಿ ಅವನು ಕರ್ನಾಟಕದವನು ಹಾಗೆ ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡ್ತಿದ್ದಾರೆ. ಅವನ್ನ ಹಿಡಿದ ಮೇಲೇ ಎಲ್ಲ ಕೂಡ ಗೊತ್ತಾಗೋದು. ಇವನೇ ಇರ್ಬೋದು ಅನ್ನೋದು ಝೀರೋ ಡೌನ್ ಮಾಡೋದಕ್ಕೆ ಮಾಡ್ತಿದ್ದಾರೆ. ನಾನು ನೋಡಿದೆ, ನಾನು ಮೀಡಿಯಾದಲ್ಲಿ ಬಂದಿದೆ. ಇನ್ನೂ ಅದೆಲ್ಲ ಗ್ಯಾರಂಟಿ ಆಗಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ, ಅವನಲ್ಲಿ ಅವನು ಇಲ್ಲಿ ಅವನು ಕರ್ನಾಟಕದವನು ಹಾಗೆ ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡ್ತಿದ್ದಾರೆ. ಅವನ್ನ ಹಿಡಿದ ಮೇಲೇ ಎಲ್ಲ ಕೂಡ ಗೊತ್ತಾಗೋದು. ಇವನೇ ಇರ್ಬೋದು ಅನ್ನೋದು ಝೀರೋ ಡೌನ್ ಮಾಡೋದಕ್ಕೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಈ ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ಬಾಂಬರ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಸುಳಿವು ಸಿಕ್ಕಾಗಿದೆ. ಯಾವ ಸಂಘಟನೆ ಸೇರಿದವನು, ಯಾರ ಅಣತಿ ಅಂತ ಕೆಲಸ ಮಾಡಿದ್ದಾನೆ, ಆತ ಮೂಲತಃ ಮಲೆನಾಡಿನವನು ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ. ಬಟ್ ಆತ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಮಾಡೋದೇ ಎನ್ಐಎ ಅಧಿಕಾರಿಗಳಿಗೆ ಸವಾಲಾಗ್ತಾ ಇದೆ. ಬರೀ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎನ್ಐಎ ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದ್ದು ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಎನ್ಐಎ ಮನವಿ ಮಾಡಿಕೊಂಡಿತ್ತು, ನಿಮ್ಮ ಸಹಕಾರ ಕೂಡ ಬಹಳ ಇಂಪಾರ್ಟೆಂಟ್ ಅಂತ. ಆ ಉಗ್ರ ಆತ ಬಾಂಬರ್ನ ಫೋಟೋವನ್ನ ರಿಲೀಸ್ ಮಾಡೋ ಮೂಲಕ ಈತನ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನದ ಘೋಷಣೆ ಕೂಡ ಅದೇ ಕಾರಣಕ್ಕಾಗಿರೋದು. ಆತನ ಸುಳಿವಿನ ಬಗ್ಗೆ, ಆತ ಎಲ್ಲಾದ್ರೂ ನೋಡಿದ್ರೆ ಆತನ ಬಗ್ಗೆ ಮಾಹಿತಿ ಕೊಡಬೇಕು ನೀವು ಎನ್ಐಎ ಅಧಿಕಾರಿಗಳಿಗೆ ಅಂತ. ಹಾಗಾಗಿ ಸಾರ್ವಜನಿಕರ ಸಪೋರ್ಟ್ ಅನ್ನು ಕೂಡ ಎನ್ಐಎ ಅಧಿಕಾರಿಗಳು ಕೇಳ್ತಿದ್ದಾರೆ. ಸದ್ಯ ಶಂಕಿತ ಎಲ್ಲಿದ್ದಾನೆ, ಆತ ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಆಲ್ರೆಡಿ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆತ ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲಿ ಬೀಡು ಬಿಟ್ಟಿದ್ದ, ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಪ್ರಕರಣದಲ್ಲಿ ಇಲ್ಲಿ ತನಕ ಏನೆಲ್ಲ ಪ್ರಗತಿಗೆ ಆಗಿದೆ, ಎನ್ಐಎ ಅಧಿಕಾರಿಗಳ ತಂಡ ಯಾವ ರೀತಿ ತನಿಖೆನ ಮುಂದುವರಿಸ್ತಾ ಇದೆ, ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಮಾದೇಶ್. ಶ್ರುತಿ, ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸನ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಂಕಿತ ಆರೋಪಿಯ ಟ್ರಾವೆಲ್ ಟ್ರ್ಯಾಕನ್ನು ನೀಟಾಗಿ ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಹಿಡಿದು ಆತ ಯಾವ್ಯಾವ ಕಡೆ ಬಸ್ನಲ್ಲಿ ಓಡಾಡಿದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ CCTV ಫುಟೇಜ್ಗಳನ್ನು ಕೂಡ ಎಲ್ಲ ಕಡೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಓಡಾಡಿರುವಂಥ ಸಂಖ್ಯೆ ಗೊತ್ತಾಗಿದೆ. ಯಾಕಂದರೆ ತುಮಕೂರು ಆಯಿತು, ಬಳ್ಳಾರಿ ಆಯಿತು, ಭಟ್ಕಳ ಆಯಿತು, ಜೊತೆಗೆ ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಆತ ಓಡಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ ಅಂಥೇಳಿ ಒಂದಷ್ಟು ಸಂಖ್ಯೆಗಳು ಕೂಡ ಗೊತ್ತಾಗಿದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTV ವಿಜುವಲ್ಸ್ ಕೂಡ ಆತನ ಚಲವನ್ನು ಕೂಡ ಗೊತ್ತಾಗಿದೆ. ಹೀಗಾಗಿ ಎನ್ಐಎ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಸಸ್ಪೆಕ್ಟ್ ಆಗಿದೆ. ಯಾಕಂದರೆ ಈ ಒಂದು ಜಿಲ್ಲೆಗಳನ್ನು ಆಧರಿಸಿ, ಕಲಬುರಗಿ ಆಗಿರ್ಬೋದು ಮತ್ತು ಬಳ್ಳಾರಿ ಆಗಿರ್ಬೋದು, ಜೊತೆಗೆ ಭಟ್ಕಳ, ಈ ರೀತಿಯಾದಂಥ ಒಂದಷ್ಟು ಜಿಲ್ಲೆಗಳನ್ನು ಆಧರಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟ್ ಇರುವಂಥ ಔಟ್ ಆಫ್ ದಿ ಡಿಸ್ಟಿಕ್ಗಳು ಇವು. ಹೀಗಾಗಿ ಬೇರೆ ರಾಜ್ಯಗಳಿಗೆ ಆತ ಹೋಗಿರ್ಬೋದು ಅನ್ನುವಂಥದ್ದು ಒಂದಷ್ಟು ಅನುಮಾನಗಳು ಕೂಡ ಈಗ ಎನ್ಐಎ ಅಧಿಕಾರಿಗಳಿಗೆ ಮೂಡಿದೆ. ಒಂದು ಬಳ್ಳಾರಿ ಮೂಲಕ ಏನಾದರೂ ಹೋಗಿದ್ರೆ ಆತ ಬೇರೆ ಕಡೆ, ಅಂದರೆ ಕಲಬುರಗಿ, ಈಗಾಗಲೇ ಕಲಬುರಗಿಗೂ ಕೂಡ ಹೋಗಿದ್ದಾನೆ ಅಂತೇಳಿ ಗೊತ್ತಾಗಿದೆ. ತಿರುಪತಿ ಅಥವಾ ಮಹಾರಾಷ್ಟ್ರ ಅಥವಾ ಆಂಧ್ರ ಅಥವಾ ತೆಲಂಗಾಣ, ಈ 4 ರಾಜ್ಯದಲ್ಲಿ ಬೇರೆ ಒಂದು ಸ್ಟೇಟ್ಗೆ ಆತ ಹೋಗಿರ್ಬೋದು ಅನ್ನೋವಂಥದ್ದು ಒಂದಷ್ಟು ಎನ್ಐಎ ಅಧಿಕಾರಿಗಳಿಗೆ ಇರುವಂಥ ಸಸ್ಪೆಕ್ಟ್. ಹೀಗಾಗಿ ಆ ಒಂದು ಆಧಾರದ ಮೇಲೆ ಕರ್ನಾಟಕ, ತೆಲಂಗಾಣ
ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ಈ 4 ರಾಜ್ಯಗಳಲ್ಲೂ ಕೂಡ NIA ಅಧಿಕಾರಿಗಳು ಶಂಕಿತ ಆರೋಪಿಗಾಗಿ ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಆತನಿಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನುವಂಥ CCTV ಫುಟೇಜ್ಗಳ ಆಧಾರದ ಮೇಲೆ ಆತನನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಟೀಮ್ಗಳೇನಿದೆ NIA ಟೀಮ್ ಅಲ್ಲಿನ ಸ್ಥಳೀಯ ಟೀಮ್ಗಳಿಗೂ ಕೂಡ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದರೆ NIA ಟೀಮ್ ಎಲ್ಲ ಕೂಡ ದೇಶಾದ್ಯಂತ ಇರುವಂಥ NIA ಟೀಮ್ ಒಟ್ಟಾಗಿ ಕೆಲಸ ಮಾಡುತ್ತೆ ಇಂತಹ ಪ್ರಕರಣಗಳಲ್ಲಿ. ಹೀಗಾಗಿ ಈ ಒಂದು ಕೇಸನ್ನು ಟ್ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸದ್ಯಕ್ಕೆ 4 ರಾಜ್ಯಗಳಲ್ಲೂ ಕೂಡ ಶಂಕಿತ ಆರೋಪಿಗಾಗಿ ಹುಡುಕಾಟ ಮುಂದುವರೆದಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.